ಇನ್ನು ಶ್ವೇತಾ ಗೌಡಾಳದ್ದು ಸೀರಿಯಲ್ ಕಹಾನಿ. ಮೊನ್ನೆ ನಿನ್ನೆ ಒಂದು, ಇವತ್ತು ಮತ್ತೊಂದು. ಒಂದೊಂದು ದಿನಕ್ಕೆ ರಸಗುಲ್ಲಾ ರಾಣಿಯ ಹೊಸ ಮುಖದ ದರ್ಶನ ಆಗ್ತಾ ಇದೆ. ಈಕೆ ಪಡೆದಿದ್ದು 2 kg 945 ಗ್ರಾಂ ಚಿನ್ನಾಭರಣ. ಆದ್ರೆ ಇದುವರೆಗೆ ರಿಕವರಿ ಆಗಿದ್ದು ಬರೀ ಗ್ರಾಮ್ ಲೆಕ್ಕದಲ್ಲಿ. ಉಳಿದಿದ್ದ ಚಿನ್ನ ಎಲ್ಲಿ ಹೋಯ್ತು ಅನ್ನೋದೇ ಯಕ್ಷ ಪ್ರಶ್ನೆ. ಬೆಳ್ಳಗಿರೋದೆಲ್ಲ ಹಾಲಲ್ಲ ಅನ್ನೋದು ಇಂಥವ್ರನ್ನ ನೋಡಿಯೇ ಹೇಳಿರ್ಬೇಕು ಅನ್ಸುತ್ತೆ. ಕಲರ್ ಬಟ್ಟೆ ಹಾಕೊಂಡು ಕಲರ್ ಕಾಗೆ ಹಾರಿಸಿ ನವರತ್ನ ಜ್ಯುವೆಲರ್ಸ್ ಮಾಲೀಕನಿಂದ ಕೋಟಿಗಟ್ಟಲೆ ಮೌಲ್ಯದ ಚಿನ್ನಾಭರಣ ಪಡೆದಿದ್ದ ಐನಾತಿ ಶ್ವೇತಾ ಮಂಕುಬೂದಿ ಎರಚಿದ್ಲು. ಪೊಲೀಸರ ಅತಿಥಿಯಾಗಿದ್ಲು. ಆದ್ರೀಗ ಕೆಜಿಗಟ್ಟಲೆ ಚಿನ್ನ ಪಡೆದಿದ್ರು ಈಕೆಯಿಂದ ರಿಕವರಿಯಾಗಿದ್ದು ಮಾತ್ರ ಅಲ್ಪ. ಹೌದು, 2,42,00,000 ಮೌಲ್ಯದ 2 kg 945 ಗ್ರಾಂ ಚಿನ್ನಾಭರಣವನ್ನ ಶ್ವೇತಾ ಗೌಡ ಪಡೆದಿದ್ಲು. ವಂಚನೆ ಕೇಸ್ನಲ್ಲಿ ಈಗಾಗಲೇ ಪೊಲೀಸರು ಮಾಯಾಂಗನೆಯನ್ನ ಅರೆಸ್ಟ್ ಮಾಡಿ 7 ದಿನಗಳಾಗಿದೆ. ಆದರೆ ಇದುವರೆಗೂ ಕೇವಲ ಶ್ವೇತಾ ಗೌಡಳಿಂದ ಕೇವಲ 700 ಗ್ರಾಂ ಚಿನ್ನವನ್ನಷ್ಟೇ ರಿಕವರಿ ಮಾಡಲಾಗಿದೆ. ಆರೋಪಿ ಶ್ವೇತಾ ಗೌಡ 2 kg 945 ಗ್ರಾಂ ಚಿನ್ನಾಭರಣ ಪಡೆದಿದ್ಲು. ವರ್ತೂರು ನೀಡಿರೋ 3 ಬ್ರೇಸ್ಲೆಟ್ ಹಾಗೂ 1 ಉಂಗುರ, ರಾಮದೇವ್ ಜ್ಯುವೆಲರ್ಸ್ನಲ್ಲಿ ಕರಗಿಸಿದ್ದ 400 ಗ್ರಾಂ ಚಿನ್ನ ಎಲ್ಲ ಸೇರಿ ಕೇವಲ 700 ಗ್ರಾಂ ಚಿನ್ನ ಮಾತ್ರ ರಿಕವರಿ ಆಗಿರೋದು. ಎಲ್ಲವನ್ನೂ ರಾಮದೇವ್ ಜ್ಯುವೆಲರ್ಸ್ ಮಾಲೀಕನಿಗೆ ಕೊಟ್ಟಿದ್ದೆ ಅಂತ ಶ್ವೇತಾ ಗೌಡ ಹೇಳಿದ್ರು. ಅಲ್ಲಿಂದ ಕೇವಲ 400 ಗ್ರಾಂ ಚಿನ್ನ ಮಾತ್ರ ರಿಕವರಿ ಆಗಿರೋದು. ಉಳಿದ 2 kg 245 ಗ್ರಾಂ ಚಿನ್ನಾಭರಣದ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಹೀಗಾಗಿ ಇನ್ನುಳಿದ ಕೆಜಿಗಟ್ಟಲೆ ಚಿನ್ನ ಹೋಗಿದ್ದಾದ್ರೂ ಎಲ್ಲಿಗೆ ಅನ್ನೋದು ತನಿಖೆ ನಂತರ ಹೊರಬರಬೇಕಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.